ಮೃಣಾಲ್ ಸರ್ ನಾವು ಚಾಂಪಿಯನ್ ಈಗ ಕಮ್ಮಿ ಆಗಲಿ ಕಮ್ಮಿ ಮನೆ ಕಡೆ ಬಂದ್ಬಿಟ್ಟು ಅಲ್ಲ ಹೋಗ್ತಾ ಹಿಡಿದಿಲ್ಲ ನನ್ನ ಯಾರಂತಾನೆ ಮೊನ್ನೆ ನನಗೆ ಓಟ್ ಹಾಕಿದ್ದಿಲ್ಲ ಮಾತಾಡ ಏನು ಮನೆಗೊಂದು ಬರ್ತೀವ ಏನ್ರ ಸಂಬಂಧ ಸಹಾಯ ಮಾಡಕ್ಕೆ ಕಾಳಜಿ ಮಾಡಬೇಡ ಅದರಿಂದ ಹೊಸ ಹೊಸ ಯೋಜನೆಗಳನ್ನು ಹಾಕೊಳ್ಳೋದಂತ ಏನ್ರೆ ನೀವು ಅದನ್ನು ಮಾಡಿದ್ದೀರ? ಅಲ್ಲ, ನಮ್ಮ ಗೋಕಾಕಿಗೆ ಹೋದ ಸಲ 960 ಕೋಟಿ ರೂಪಾಯಿ ಬಂದವು ನಮ್ಮ ಕ್ಷೇತ್ರದ. ಇವತ್ತು ನೋಡಿದ್ರೆ ಅದು ಎಲ್ಲಿ ಐತಿ ಅಂತ ತೋರ್ಸೋಕೆ ಯಾರೂ ಇಲ್ಲ. ಈಗ ನೋಡ್ಬೇಕು ಎಷ್ಟು ಹಡ್ಡಿದಾರೆ. ಡಬಲ್ ಅಂಡರ್ UGD ಆಗಿದೆ, ವಾಟರ್ ಡ್ರೈನೇಜ್ ಆಗಿದೆ. ಇದ್ದು ಫಂಡ್ಸೇ ಸರಿಯಾಗಿ ಯೂಸ್ ಆಗಿಲ್ಲ. ಮತ್ತು ಅದ್ರ ಬಗ್ಗೆನೂ ಎಂಕ್ವೈರಿ ಆಗಬೇಕು. ಮತ್ತು ಇನ್ನು ಮೇನ್ ಅಂದರೆ ಫಂಡ್ಸ್ಗಿಂತನೂ ಸೈಂಟಿಫಿಕ್ಕಾಗಿ ಎಲ್ಲಿ ಯೂಸ್ ಆಗಬೇಕು ಅದು ಭಾಳ ಇಂಪಾರ್ಟೆಂಟ್ ಅದ. ಈಗ ಟಕ್ಕಿಯೊಳಗೆ ಬ್ರಿಡ್ಜ್ ಮಾಡಿದ್ದಾರೆ, ಇನ್ನೊಂದು ಚೂರು ಖರ್ಚು ಮಾಡಿದರೆ ಈಗ ಅಲ್ಲಿ ಆಲ್ಮೋಸ್ಟ್ ಒಂದು ನಮ್ಮ ಗೋಕಾಕ ಆಕ್ಸಿಜನ್ ಆದಂಗೆ ಆಗಿಬಿಡ್ತಿತ್ತು. ಅದೇ ಒಂದು ಅಲ್ಟರ್ನೇಟಿವ್ ಆಗ್ತಿತ್ತು, ಅದಾಗಿಲ್ಲ. ಇವತ್ತು ಡ್ರೈನೇಜ್ ಇದೆ ನೋಡ್ರಿ, ಸಿಟಿ ಒಳಗೆ ಎಲ್ಲನೂ ಮಳೆ ಆಯ್ತಂದ್ರೆ ನೀರು ಹೋಗಾಕಂತ ಮಾಡಿದಾರೆ, ಬರೀ ಅದೇ ನೀರು ಚೋಪ್ ಆಗಾಕತ್ತದ. ಮತ್ತು UGD ಅದ, ಉಲ್ಟಾ ಎಲ್ಲ ಗಟ್ಟರ್ ಟಾಯ್ಲೆಟ್ ನೀರು ಎಲ್ಲಿ ಮುಳುಗಡೆ ಅದಲ್ಲ ಅಲ್ಲಿ ಮನ್ಯಾಗೆಲ್ಲ ಟಾಯ್ಲೆಟ್ ನೀರು ಅದ. ಈಗ ಹೋದ್ರೆ ಕ್ಲೀನ್ ಮಾಡೋದು ಡಿಫಿಕಲ್ಟ್ ಅದ, ಅದು ಹೊರಗೆ ಹೋಗ್ಬೇಕು. ಇವೆಲ್ಲ ತೊಂದರೆ ಇದಾವೆ. ಇದನ್ನು ನಾವು ಎಲ್ಲರೂ ಮತ್ತು ಗೋಕಾಕನಾಗ ಏನದಂದ್ರೆ ಸರ್ವಾಧಿಕಾರ ಅಂದ್ರೆ ಒಂದು ಡಿಸಿಷನ್ ಅದ, ಯಾರೂ ಮಾತು ಕೇಳೋದಿಲ್ಲ. ಜನರು ಇನ್ವಾಲ್ವ್ಮೆಂಟ್ ಆಗ್ಬೇಕು. ಈ ಮುನ್ಸಿಪಲ್ ಮಾಡಿದ್ರೆ ಜನರಲ್ ಇನ್ವಾಲ್ವ್ಮೆಂಟ್, ಜನರಿಗೆ ಏನು ತೊಂದರೆ ಅದ ಅದೊಂದು ಅಜೆಂಡಾ ರೆಡಿ ಮಾಡ್ಬೇಕು. ಅದಾಗಬೇಕು. ಅದನ್ನು ಮುಂದೆ ಸಲ ಇದು ಮಳೆ ನಿಂತ ಮೇಲತ್ತ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಮತ್ತು CO ಮುನ್ಸಿಪಲ್ ಎಲ್ಲ ಮಾತು ಕೇಳಲೇಬೇಕು. ಜನರಿಗೆ ಏನು ತೊಂದರೆ ಅದ ಆ ಪ್ರಕಾರ ಒಂದು ಯೋಜನೆ ಸರ್ಕಾರ ನಿಮ್ದು ಇದ್ರಿ, ಸಚಿವರು ನಿಮ್ಮವ್ರು ಅದಾರ. ಸೊ ನೀವು ಅವ್ರ ಮೇಲೆ ಇದು ಪ್ರಭಾವ ಹಾಕಿ ಅದನ್ನು ಮಾಡ್ಕೋಬೇಕು. ಮಾಡೇ ಮಾಡ್ತೀವಿ. ಅದೇ ಹೇಳ್ತಿಲ್ಲ, ಇದು ಮುಗಿದ ಮೇಲೆ ಮುನ್ಸಿಪಲ್ ಜೊತೆ ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡೇ ಮಾಡ್ತೀವಿ ನಾವು ಅಧಿಕಾರದ ಜೊತೆ. CO ಯಾಕಂದರೆ DC ಅಂಡರ್ ಅದ, ಪ್ರೆಸೆಂಟ್ CO ಅದಾರ. ಅವ್ರ ಜೊತೆ ಹಿಡ್ಕೊಂಡು ಏನಿದೆ ಆಲ್ರೆಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಈಗ ಏನು ತೊಂದರೆ ಅದಾವಲ್ಲ ನೋಟ್ ಮಾಡ್ಕೋರಿ ಅಂತ ಹೇಳ್ಬಿಟ್ಟಿವಿ. ಯಾಕೆ ಫ್ಲಡ್ ಸಿಟಿ ಒಳಗೆ ಬರತ್ತದ ಅದ್ರ ಬಗ್ಗೆ ನೋಟ್ ಮಾಡ್ಕೋ ಅಂತೇಳಿ ನಾವು COಗೆ ಒಂದು ಮಾತಾಡಿದ್ವಿ. ಅದು ನೋಟ್ ಮಾಡ್ಕೊಂಡು ಅದನ್ನು ಹೆಂಗೆ ನಾವು ಸಾಲ್ವ್ ಮಾಡಬೇಕು, ಯಾಕೆ ಫ್ಲಡ್ ಬಂತು ಅದನ್ನ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋವಂಥದ್ದು ಅದ್ರ ಮೇಲೆ 1 ಇಯರ್ ಅಥವಾ 2 ಇಯರ್ ಒಂದು ಪ್ಲ್ಯಾನ್ ನಗರ ಯೋಜನೆ ಹಾಕಿದ್ರೆ ನಾವು ಸಾಕಷ್ಟು ಮಟ್ಟಿಗೆ ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಅಥವಾ ಅದನ್ನ ಕಡಿಮೆ ಮಾಡ್ಬೋದು ತೊಂದರೆನ. ಅಂತಹ ಲಕ್ಷ್ಮೀತಾಯಿ ಹೆಬ್ಬಾಳ್ಕರ್ ಅವರ ಮಗಳಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರು ಇವತ್ತು ಗೋಕಾಕದಲ್ಲಿ ಏನು ನೆರೆ ಬಂದಿದ್ದಲ್ಲ ಇದರ ವೀಕ್ಷಣೆಗಾಗಿ ಬಂದಿದ್ದಾರೆ. ಈ ಎಲ್ಲ ನೋಡಿದ್ದೀವಿ ಎಲ್ಲೆಲ್ಲಿ ಏನಾಗಿದೆ ಅಂತ. ಈ ಕಾಳಜಿ ಕೇಂದ್ರ ನಮ್ಮ ಸರ್ಕಾರದ ಎಲ್ಲ ಆಡಳಿತ ಒಳ್ಳೆಯ ರೀತಿಯಿಂದ ನಡೆಸ್ತಾ ಇದ್ದಾರೆ. ಆದರೆ ನಮ್ಮ ಗೋಕಾಕ್ನಲ್ಲಿ ಪ್ರತಿ ವರ್ಷ ಅಥವಾ 1 ವರ್ಷ ಬಿಟ್ಟು 1 ವರ್ಷಕ್ಕೊಮ್ಮೆ ಈ ನೆರೆ ಫ್ಲಡ್ ಬರ್ತಾ ಇದೆ. ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಒಂದು ಪರ್ಮನೆಂಟಾಗಿ ಏನು ನದಿ ದಂಡೆಯಲ್ಲ ಅವ್ರಿಗೆ ಒಂದು ವಸತಿಯನ್ನು ವ್ಯವಸ್ಥೆ ಮಾಡುವಂಥದ್ದು ಮತ್ತು ಒಂದು ಸೈಂಟಿಫಿಕ್ಕಾಗಿ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು. ಇವತ್ತು ನೋಡಿದ್ರೆ ಅನಿಸುತ್ತೆ ಎಷ್ಟೊಂದು ಅನ್ಸೈಂಟಿಫಿಕ್ಕಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ ಮತ್ತು ಡ್ರೈನೇಜ್ ಸಿಸ್ಟಮ್ ಇದ್ರೊಳಗೆ ಅತಿ ಭ್ರಷ್ಟಾಚಾರ ನಡೆದಿದೆ. ಇದ್ರ ಬಗ್ಗೆನೂ ನಾವು ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಮತ್ತು ಅದೇ ರೀತಿಯಾಗಿ ಅಡ್ಮಿನಿಸ್ಟ್ರೇಷನ್ CO ಬಗ್ಗೆ ಮಾತಾಡಿದ್ದಾರೆ. ಒಂದು ಸೈಂಟಿಫಿಕ್ಕಾಗಿ ಒಂದು ಯೋಜನೆ ಮಾಡೋಣ ಗೋಕಾಕ್ಸಿನ. ಮತ್ತು ಇವತ್ತೇನು ಫ್ಲಡ್ ಬಂದದಲ್ಲ ಇವತ್ತು ಇದ್ರ ಬಗ್ಗೆ ಪರಿಹಾರದಿಂದ ಮಾಡಿದ್ವಿ ಆಲ್ಮೋಸ್ಟ್. ಆದರೆ ಇದು ಫ್ಲಡ್ ಮುಗಿದ ಮೇಲೆ ಎಲ್ಲರ ಜನರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ, ನಾವೆಲ್ಲರೂ ಅಡ್ಮಿನಿಸ್ಟ್ರೇಷನ್ ಭೇಟಿ ಆಗೋಣ. ಏನು ನಮ್ಮ ಸೈಂಟಿಫಿಕ್ ಆಗಲಿ ನಗರ ಯೋಜನೆ ಹೆಂಗೆ ಮಾಡಬೇಕು, ಬರೀ ಏನದ ಪರ್ಸೆಂಟೇಜ್ ಸಲುವಾಗಿ ಯೋಜನೆ ಬರತ್ತವ ಗೋಕಾಕ್ನಾಗ. ಆದರೆ ಜನರ ಸ್ಪಂದನೆ ಅಥವಾ ಏನು ತೊಂದರೆ ಇದಲ್ಲ ಅದು ಆಗ್ತಾಯಿಲ್ಲ. ಅದ್ರ ಬಗ್ಗೆಯೂ ನಾವು ಮೃಣಾಲ್ ಹೆಬ್ಬಾಳ್ಕರ್ ಮನವರಿಕೆ ಮಾಡಿದ್ದೀವಿ. ಇದನ್ನು ಮುಗಿದ ಮೇಲೆ ನಾವು ಮೃಣಾಲ್ ಹೆಬ್ಬಾಳ್ಕರ್ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕರ್ಕೊಂಡು ಒಂದು ಅಡ್ಮಿನಿಸ್ಟ್ರೇಷನ್ ಏನು ಮುನ್ಸಿಪಲ್ದಲ್ಲ ಅದ್ರ ಬಗ್ಗೆ ಮೀಟಿಂಗ್ ಮಾಡಿ ಜನರ ಸ್ಪಂದನೆ ಮಾಡಿ ಏನು ಆಗಬೇಕಾಗಿದೆ ಅದ್ರ ಬಗ್ಗೆ ಒಂದು ಯೋಜನೆ ಮಾಡ್ಬೇಕಂತೇಳಿ ಮಾತಾಡ್ಕೊಂಡ್ವಿ. ಅದ್ರ ಪ್ರಕಾರ ನಾವು ಒಂದು ನಮ್ಮ ಸರ್ಕಾರದಿಂದ ಏನು ಗೋಕಾಕ್ ಏನಾಗಬೇಕಲ್ಲ ಅದನ್ನು ಯೋಜನೆ ಅಥವಾ ಏನಾದರೂ ಫಂಡ್ಸ್ ತರೋದನ್ನು ನಮ್ಮ ಪ್ರಾಮಿಸ್ ಮಾಡಿದ್ದಾರೆ ಏನು ಮಾಡಬೇಕು ಅನ್ನೋದು. ಅದಕ್ಕಾಗಿ ಮೃಣಾಲ್ ಹೆಬ್ಬಾಳ್ಕರ್ ಧನ್ಯವಾದ ಅರ್ಪಿಸ್ತೀವಿ. ಇಷ್ಟೇ ಒಂದು 2 ಮಾತು ತೋರಿಸ್ತೀವಿ ಸರ್. ಮಾತಾಡ್ತೀವಿ ಇವರೊಂದು ಬೈಟ್ ಕೊಡ್ತಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ